ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನು ಬೆಳಿಗ್ಗೆನೇ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೇನೆ. ಅಂದರೆ ಗುಳ್ಳೆ ರೊಟ್ಟಿ ಅಂತ ಹೇಳ್ತೀವಿ ನಾವು ಇದನ್ನು. ಗುಳ್ಳೆ ರೊಟ್ಟಿ ಅಂದರೆ ಈ ಥರ ಇದು ಗುಳ್ಳೆ ಬರ್ತದೆ ಬೇಯಿಸ್ತಾ ಇರುವಾಗ, ಅದಕ್ಕೆ ಗುಳ್ಳೆ ರೊಟ್ಟಿ ಅಂತೇಳಿ ಅಕ್ಕಿ ರೊಟ್ಟಿ ಅಂತ ಹೇಳ್ತೀವಿ. ಇದನ್ನು ಹೇಗೆ ಮಾಡ್ತೀನಿ ಅಂದರೆ ನೋಡಿ, ಈ ಥರ ಬರ್ತದೆ. ನಾನು ಈ ತಿಂಡಿ ಮಾಡುವಾಗ ಕುಚ್ಚಲಕ್ಕಿ ಮತ್ತು ಬೆಳ್ತಿಗೆ ಅಕ್ಕಿಯನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಳ್ತೇನೆ. ಈಗ 1 ಸೇರು ಅಕ್ಕಿ ಹಾಕಿ ಹಿಟ್ಟು ಮಾಡಬೇಕು ಅಂತಾದರೆ ಅರ್ಧ ಸೇರು ಕುಚ್ಚಲು, ಅರ್ಧ ಸೇರು ಬೆಳ್ತಿಗೆಯನ್ನು ಮಿಕ್ಸ್ ಮಾಡ್ಕೊಳ್ತೇನೆ. ಅದನ್ನು ನೈಸಾಗಿ ಗ್ರೈಂಡ್ರಲ್ಲಿ ಕಡಿತೇನೆ. ನಾವು ಮಿಕ್ಸಿ ಜಾರಲ್ಲಿ ಅದನ್ನು ಅಷ್ಟು ಚೆನ್ನಾಗಿ ಕಡಿಲಿಕ್ಕೆ ಆಗೋದಿಲ್ಲ. ಅಂದರೆ ಅದು ನಯ ಆಗಲಿಕ್ಕೆ ತುಂಬ ಹೊತ್ತು ಬೇಕಾಗ್ತದೆ. ಅದೇ ಗ್ರೈಂಡ್ರಿಗೆ ಹಾಕಿದರೆ ಬೇಗ ಆಗ್ತದೆ. ಅದನ್ನು ನೀರು ಮಾಡಿಕೊಂಡು ಪುಂಡಿ ಅಥವಾ ಕಡುಬು ಮಾಡಲಿಕ್ಕೆ ಹೇಗೆ ನಾವು ಇದು ಅಕ್ಕಿ ಹಿಟ್ಟನ್ನು ಮಾಜಿಸೋದು ಅಥವಾ ಉಕ್ಕುರ್ಸೋದು ಅಂತ ಹೇಳ್ತೇವೆ, ಹಾಗೆ ಉಕ್ಕುರಿಸ್ಬೇಕು. ಹಾಗೆ ಮಾಡಿದಾಗ ಅದು ಗಟ್ಟಿಯಾದ ಈ ಹದಕ್ಕೆ ಬರ್ತದೆ, ಗಟ್ಟಿ ಹಿಟ್ಟಿನ ಹದಕ್ಕೆ ಬರ್ತದೆ. ನಾವು ಉಂಡೆ ಮಾಡುವಾಗ ಹೀಗೆ ನಮಗೊಂದು ಕಡುಬು ಎಷ್ಟು ದಪ್ಪ ಬರ್ತದೆ ಅಷ್ಟು ದೊಡ್ಡ ಉಂಡೆಗಳನ್ನ ಮಾಡಿಕೊಳ್ಬೇಕು. ಆಮೇಲೆ ಥರ ಪ್ಲಾಸ್ಟಿಕ್ ಪೇಪರನ್ನು ಹಾಕ್ಕೊಂಡು ರೊಟ್ಟಿ ಮಾಡೋ ಮಣೆಯಲ್ಲಿ ಇದನ್ನು ಒತ್ತಿಕೊಳ್ಬೇಕು. ಆಮೇಲೆ ಪೇಪರನ್ನ ತಗೊಂಡು ರೊಟ್ಟಿಯನ್ನು ಕೈ ಮೇಲೆ ಹಾಕ್ಕೊಂಡು ಬಿಸಿಯಾದ ತವಕ್ಕೆ ಹಾಕಿ ಫಸ್ಟ್ ಸೈಡನ್ನು ಸ್ವಲ್ಪ ಹೊತ್ತು ಮಾತ್ರ ಕಾಯಿಸಬೇಕು. ನೆಕ್ಸ್ಟ್ ಸೈಡನ್ನು ಸ್ವಲ್ಪ ಜಾಸ್ತಿ ಬಿಸಿ ಮಾಡಬೇಕು. ಒಂದು ಸೈಡು ಸರಿ ಬಂದಿಲ್ಲ ಅಂದರೆ ಇನ್ನೊಂದು ಸೈಡನ್ನು ಮಚ್ಚಿ ಹಾಕ್ಕೊಂಡು ಪ್ಲಾಸ್ಟಿಕ್ ಕವರ್ ಇರೋ ಕಾರಣ ಹಾಗೆ ಎತ್ತಿ ಹಾಕ್ಕೊಂಡ್ರೆ ಆಯಿತು. ತೆಳ್ಳಗಾಗಿಲ್ಲ ಅಂದರೆ ಇನ್ನೊಂದು ಸಲ ಮುಚ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ಬೇಕು. ಈಗ ಇನ್ನೊಂದು ಸೈಡನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು, ಸ್ವಲ್ಪ ಜಾಸ್ತಿ. ಈಗ ನೋಡಿ ಬಿಸಿಗೆ ಬಬಲ್ ಬರೋದನ್ನು ಈಗ ರೊಟ್ಟಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನಿದನ್ನು ತುಪ್ಪದ ಜೊತೆಗೆ ಸರ್ವ್ ಮಾಡ್ತಾಯಿದ್ದೇನೆ. ಇದಕ್ಕೆ ಚಿಕನ್ ಸಾರು ಅಥವಾ ಎಗ್ ಕರಿ ಅಥವಾ ಮಟನ್ ಸಾರು ತುಂಬ ಚೆನ್ನಾಗಿರ್ತದೆ. ನಾನು ಸಾಂಬಾರು ಯಾವುದನ್ನು ಇಲ್ಲಿ ತೋರಿಸಿಲ್ಲ, ರೊಟ್ಟಿಯನ್ನು ಹೇಗೆ ಮಾಡಬೇಕು ಅಷ್ಟೇ ಹೇಳಿದ್ದೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್.